ಸರ್ ಇವತ್ತೇನು ಅದೇ ನಾವು ಇದು ಹೋರಾಟ ಮಾಡ್ತಾ ಇರೋದು ಬಂದು ಕ್ರೀಡೆಗೆ ಅವಮಾನ ಆಗ್ತಿರೋದು. ನಮ್ಮ ರಾಜ್ಯದಲ್ಲಿ ಅಚೀವ್ಮೆಂಟ್ ಮಾಡೋ ಮಕ್ಕಳಿಗೆ ಏನು ಸಿಗ್ತಾ ಇಲ್ಲ. ಸೊ ಅದೆಲ್ಲ ರೀತಿ ಸೌಲಭ್ಯ ಏನು ಪ್ರತಿಯೊಂದು ಸ್ಟೇಟಲ್ಲಿ ಅಚೀವ್ಮೆಂಟ್ ಮಾಡಿದಾಗ ಮಕ್ಳಿಗೆ ಸಿಗುತ್ತೆ, ಅದು ನಮ್ಮ ರಾಜ್ಯದ ಮಕ್ಳಿಗೂ ಕೂಡ ಸಿಗಬೇಕು. ನಮಗೂ ಕೂಡ ಇಷ್ಟು ಈ ಹಂತದಲ್ಲಿ ಖೋಖೋ ಇವತ್ತು ಏನು ಅಂದರೆ ಒಂದು ಮಡ್ಡಿಂದ ಹಿಡಿದು ಮ್ಯಾಟ್ವರೆಗೂ ಬಂದಿದೆ, ಮಣ್ಣಿಂದ ಹಿಡಿದು ಒಂದು ಅಂತಾರಾಷ್ಟ್ರೀಯದಿಂದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿದೆ. ಪ್ರತಿಯೊಂದು ದೇಶದಲ್ಲಿ ಕಲ್ತ್ಕೊಂತಿದೆ, ಇಂಡಿಯಾ ಬಿಟ್ಟು ಬೇರೆ ದೇಶದವರೆಗೂ ಹೋಗಿದೆ. ಇಷ್ಟೆಲ್ಲ ವರ್ಲ್ಡ್ ಕಪ್ ಆಗಿ ಸ್ಟಾರ್ ಸ್ಪೋರ್ಟ್ಸನ್ನು ಒಂದು ನಮ್ಮ ಒಂದು ಕ್ರಿಕೆಟಲ್ಲಿ ಹೈಯೆಸ್ಟ್ ಲೈವ್ ಬರೋ ಚಾನಲಲ್ಲಿ ಖೋಖೋನು ಕೂಡ ಬಂದಿದೆ. ಸೊ ಆಫ್ಟರ್ ಕ್ರಿಕೆಟ್ ಮತ್ತು ನಿಮ್ಮ ಹಾಕಿ ವರ್ಲ್ಡ್ ಕಪ್ ಆದಮೇಲೆ ಏನಾದ್ರು ಸ್ಟಾರ್ ಸ್ಪೋರ್ಟ್ಸಲ್ಲಿ ಬಂದಿರೋ ಅದು ಖೋಖೋನೇ. ಈ ಹಂತದಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿ ನಮ್ಮ ನ್ಯಾಷನಲ್ಸಿಂದ ಸಪೋರ್ಟ್ ಇಲ್ಲದೆ, ಅಂದರೆ ನಮ್ಮ ಗೌರ್ಮೆಂಟಿಂದ ಸಪೋರ್ಟ್ ಇಲ್ಲದೆ ನಮ್ಮ ರಾಜ್ಯ ಸಂಸ್ಥೆ ಸ್ವಂತ ದುಡ್ಡಲ್ಲಿ ಇಷ್ಟು ವರ್ಷ ನಾವು ಮಾಡ್ಕೊ ಬಂದಿದ್ದಾರೆ. ಸೊ ಈಗ ಅಟ್ಲೀಸ್ಟ್ ಈ ಲೆವೆಲಾದ್ರು ನಾವು ಗೌರ್ಮೆಂಟ್ಗೋಸ್ಕರ ಒಂದು ಮರ್ಯಾದೆ ತಂದಿದ್ದೀವಿ, ಗೌರವ ತಂದಿದ್ದೀವಿ ಕರ್ನಾಟಕ ರಾಜ್ಯದಿಂದ ರೆಪ್ರೆಸೆಂಟ್ ಮಾಡಿ. ಬಟ್ ಈಗಲೂ ಇದುವರೆಗೂ ಕೂಡ ಗೌರ್ಮೆಂಟಿಂದ ಯಾವುದೇ ರೀತಿ ನಾವು ಅವ್ರು ಕೊಟ್ಟ 5 ಲಕ್ಷ ರಿಜೆಕ್ಟ್ ಮಾಡಿದ್ಮೇಲೆ ರೆಸ್ಪಾನ್ಸ್ ಬಂದಿಲ್ಲ, ನಮ್ಗೆ ಇದುವರೆಗೂ ಅವರು ಸಂಪರ್ಕ ಬಂದಿಲ್ಲ. ಸೊ ಇದೆಲ್ಲ ನಮಗೆ ಇದೆಲ್ಲನನ್ನು ನಾವು ನೋಡಿ ಮನ್ಸಿಗೆ ನೋವಾಗಿ ಇವತ್ತು ನಮ್ಮ ಅಧ್ಯಕ್ಷರು ನಾವು ಭಿಕ್ಷೆ ಬೇಡಾದರೂ ಮಕ್ಳಿಗೆ ಕೊಡ್ತೀವಿ, ಈ ಥರ ಅಮೌಂಟ್ ಇಷ್ಟೊಂದು ಅವಮಾನ ನಾವು ಕಡೆಗಣಿಸ್ತೀವಿ ಅಂತೇಳಿ. ಯಾಕಂದರೆ ಒಂದು ಕೇರಳದಲ್ಲಿ ಯಾವುದೋ ಆನೆ ಸತ್ತಿರ ಅಲ್ಲಿಗೆಲ್ಲ ಅಮೌಂಟ್ 10 ಲಕ್ಷ 15 ಲಕ್ಷ ಅನೌನ್ಸ್ ಮಾಡ್ತಾರೆ. ನಾವು ರಾಜ್ಯಕ್ಕೆ ಹೆಸರು ತಂದಿದ್ವಿ, ಮರ್ಯಾದೆ ತಂದಿದ್ದೀವಿ, ಯಾವುದೇ ರೀತಿ ಇದುವರೆಗೂ ಗೌರವ ಸಿಕ್ಕಿಲ್ಲ. ಸೊ ಹಾಗಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾವುದೇ ರೀತಿ ಗೌರ್ಮೆಂಟಿಂದ ನಮ್ಗೆ ಇದುವರೆಗೂ ರೆಸ್ಪಾನ್ಸ್ ಬಂದಿಲ್ಲ. ಅದು ಆದಷ್ಟು ಬೇಗ ಅವ್ರಿಗೆ ಇದು ಕೂಗು ತಲುಪಿ ಮಕ್ಳಿಗೆ ಅನ್ಯಾಯ ಆಗ್ತಿರೋದನ್ನ ಅವರು ಶೋಷಣೆನ ತಡೆದು ನಮಗೇನು ಗೌರವ ಸಲ್ಲಬೇಕು ಅದನ್ನು ಆದಷ್ಟು ಬೇಗ ಗೌರ್ಮೆಂಟು ಬೇರೆ ಸ್ಟೇಟ್ ಥರನೇ ನಮ್ಮನ್ನು ಪರಿಗಣಿಸಿ ಅಲ್ಲಿದ ಗೌರ್ಮೆಂಟ್ ಏನು ಕೊಟ್ಟಿದ್ದಾರೆ ಅದರ ಅರ್ಧ ಭಾಗ ಆದರೂ ನಮಗೆ ಕೊಡಬೇಕು ಅಂತೇಳಿ ನಾವು ಇವತ್ತು ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಇನ್ನೂ ಸರ್ಕಾರ ಯಾವುದೇ ರೀತಿ ಸಂಪರ್ಕ ಮಾಡಿಲ್ಲ ನಿಮಗೆ? ಇಲ್ಲ, ಲಾಸ್ಟ್ ಟೈಮು ನಾವು ಮೊದಲನೇ ದಿನ ಅವ್ರು ಭೇಟಿ ಮಾಡಿದ್ಮೇಲೆ ರಿಜೆಕ್ಟ್ ಮಾಡಿದ್ಮೇಲೆ ಇದುವರೆಗೂ ಯಾವುದೇ ರೀತಿ ನಮ್ಮನ್ನ ಸಂಪರ್ಕ ಮಾಡಿಲ್ಲ. ಸರ್ಕಾರಕ್ಕೆ ನಾವು ಪತ್ರ ಬರೆದಿಲ್ಲ ರಿಜೆಕ್ಟ್ ಮಾಡಿ? ಖಂಡಿತ ಸಂಪರ್ಕಕ್ಕೆ ನಾವು ಅಂದರೆ ಅವ್ರಿಗೆ ಸರ್ಕಾರಕ್ಕೆ ಪ್ರತಿಯೊಬ್ಬರು ಕ್ರೀಡಾಪಟುಗಳಿಂದ ನಮ್ಮ ರಾಜ್ಯದ ಎಲ್ಲ ರಾಜ್ಯದ ಮಕ್ಳ ಕಡೆಯಿಂದನೂ ನಾವು ಕಾರ್ಡು ಕೂಡ ಬರ್ಸಿದ್ದೀವಿ. ಪೋಸ್ಟಲ್ ಒಂದು ಇದು ಕೂಡ ಮಾಡಿದ್ವಿ, ಸೋಷಲ್ ಮೀಡಿಯಾದಲ್ಲೂ ಕೂಡ ಮಾಡಿದ್ದೀವಿ. ಪ್ರತಿಯೊಂದು ಟ್ರೋಲ್ ಪೇಜು ಮೀಡಿಯಾ ಕಡೆಯಿಂದನೂ ರಿಕ್ವೆಸ್ಟ್ ಮಾಡಿದ್ದೀವಿ. ಗೌರ್ಮೆಂಟ್ CMಗೆ ಲೆಟ್ರ್ ಕೂಡ ತಲುಪಿಸಿದ್ದೀವಿ. ಬಟ್ ಇದುವರೆಗೂ ಯಾವುದೇ ರೀತಿ ರೆಸ್ಪಾನ್ಸ್ ಬಂದಿಲ್ಲ. ಸೊ ಗೌರ್ಮೆಂಟ್ ಅದಕ್ಕೋಸ್ಕರನೇ ಇವತ್ತು ನಾವು ಬೀದಿಗೋಸ್ಕರ ಬಂದಿದ್ದೀವಿ. ಎಷ್ಟೋ ಜನ ಮಕ್ಕಳು ಮುಂದೆ ಫ್ಯೂಚರಲ್ಲಿ ಆಡಬೇಕಾಗಿದ್ದ ಮಕ್ಕಳು ಇವತ್ತು ಬೀದಿಗೆ ಬಂದಿದ್ದಾರೆ ಅಂದರೆ ಪೇರೆಂಟ್ಸು ಮತ್ತು ಮುಂದೆ ಮಕ್ಕಳಿಗೆ ಸ್ಪೋರ್ಟ್ಸ್ಗಳಿಗೆ ಕಳ್ಸೋಕ್ಕೆ ಭಾಳ ಅನ್ಯಾಯ ಆಗುತ್ತೆ. ಇವತ್ತು ಬರೀ ನಾವು ಖೋಖೋದವರೇ ಅಲ್ಲ, ರಾಜ್ಯದಲ್ಲಿ ತುಂಬ ಸ್ಪೋರ್ಟ್ಸ್ಗೆ ಅವಮಾನ ಅನ್ಯಾಯ ಆಗಿದೆ. ಆ ಎಲ್ಲ ಮಕ್ಕಳು ಕೂಡ ಬಂದಿದ್ದಾರೆ, ವಾಲಿಬಾಲು, ಟೈಕೆಂಡು, ಸೊ ಪ್ರತಿಯೊಬ್ಬರು ಕರಾಟೆ ಆಗಿರ್ಬೋದು, ಬೇರೆ ಕ್ರೀಡೆಯವರು, ನೆಟ್ಬಾಲು, ಎಲ್ಲ ಮಕ್ಕಳು ಕೂಡ ಬಂದಿದ್ದಾರೆ. ಸೊ ಇದೆಲ್ಲ ಬರೀ ನಮ್ಮ ಸ್ಪೋರ್ಟ್ಸಿಂದ ಇವತ್ತು ಎಲ್ಲನೂ ಬರೀ ಅಂಗವಾಗಿ ಗೊತ್ತಾಗ್ತಿದೆ ನಮ್ಮ ರಾಜ್ಯದಲ್ಲಿ ಏನೇನು ತೊಂದರೆ ಆಗ್ತಿದೆ ಅಂತ ಹೇಳಿ. ಸರ್ ದೇಸಿ ಕ್ರೀಡೆ ಅಂತಂದರೆ ನಮ್ಮ ರಾಜ್ಯದಲ್ಲಿ ಅಷ್ಟು ಪ್ರೋತ್ಸಾಹ ಹೌದು, ನಮ್ಮ ರಾಜ್ಯದಲ್ಲಿ ಅಷ್ಟಾಗಿ ಪ್ರೋತ್ಸಾಹ ಇಲ್ಲ. ನಮ್ಮ ರಾಜ್ಯ ಬಿಟ್ಟು ಪ್ರತಿಯೊಂದು ರಾಜ್ಯದಲ್ಲೂ ಈಗ ಬೇರೆ ದೇಶದಲ್ಲಿ ಇವಾಗ ಒಂದು ಒಲಿಂಪಿಕ್ಸಲ್ಲಿ ಮೆಡಲ್ ಮಾಡ್ತಾರೆ ಅಂದರೆ ಪ್ರತಿಯೊಂದು ಸ್ಪೋರ್ಟ್ಸ್ಗೂ ಈಕ್ವಾಲಿಟಿ. ಸೊ ಆ ಈಕ್ವಾಲಿಟಿನ ಮಹಾರಾಷ್ಟ್ರದಲ್ಲಾಗಿರ್ಬೋದು, ಉತ್ತರ ಪ್ರದೇಶ, ಗುಜರಾತ್, ಪ್ರತಿಯೊಂದು ಹರಿಯಾಣ ಎಲ್ಲ ಕಡೆನೂ ಅದೇ ರೀತಿ ನೋಡ್ತಿದ್ದಾರೆ. ಬಟ್ ನಮ್ಮ ರಾಜ್ಯದಲ್ಲಿ ನೋಡ್ತಿಲ್ಲ. ಆ ರಾಜ್ಯಗಳು ಅನೌನ್ಸ್ ಮಾಡಿದ್ಮೇಲೆ ಬಿಹಾರಲ್ಲಿ ಅನೌನ್ಸ್ ಮಾಡಿದ್ರು, ತಮಿಳ್ನಾಡಲ್ಲಾಯಿತು, ಒಡಿಸ್ಸಾದಲ್ಲಾಯಿತು, ರಾಜಸ್ಥಾನಲ್ಲಾಯಿತು. ಬಟ್ ಇಷ್ಟೆಲ್ಲ ಆದರೂ ಕೂಡ ಇನ್ನೂ ನಮ್ಮ ರಾಜ್ಯದಲ್ಲಿ ಏನೂ ಅನೌನ್ಸ್ ಮಾಡಿಲ್ಲ. ಅದ್ರ ವಿರುದ್ಧ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ನಮಗೆ ಇದು ಈ ಗೌರವ ಗೌರ್ಮೆಂಟಿಂದ ಸಲ್ಲೋವರೆಗೂ ನಮ್ದು ಈ ಹೋರಾಟ ನಿಲ್ಲಲ್ಲ. ಯಾಕಂದರೆ ನಮ್ಮಿಂದ ಸ್ಟಾರ್ಟ್ ಆಗಿರೋದು ಮುಂದೆ ಕನಸು ಕಾಣ್ತಿರೋ ಸಾಕಷ್ಟು ಲಕ್ಷಾಂತರ ಮಕ್ಕಳವರೆಗೂ ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ.